ನಮಸ್ಕಾರ, ನಾವು ಅಂಕಲದವರು. ನಾವು ಇವತ್ತು ವಿಯೆಟ್ನಾಂದಲ್ಲಿ ಇವ್ರೆ. ವಿಯೆಟ್ನಾಂ ಕ್ಯಾಪಿಟಲ್ ಹೊನಾಯಿಗೆ ಈಗ ಜಸ್ಟ್ ಫ್ಲೈಟ್ ಲ್ಯಾಂಡ್ ಆಗಿದೆ. ನೀವೇನಾದ್ರೂ ವಿಯೆಟ್ನಾಂ ಪ್ಲಾನ್ ಮಾಡ್ತಾ ಇದ್ರಲ್ಲ, ಈ 5 ಟಿಪ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ಈ ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಅರೈವಲ್ ಪ್ರೊಸೆಸ್ ಬಹಳ ಈಸಿ ಮತ್ತೆ ದುಡ್ಡು ಉಳಿಸಬಹುದು. ಫಸ್ಟ್ ಟಿಪ್ಸ್ ವೀಸಾ ಬಗ್ಗೆ. ವಿಯೆಟ್ನಾಮಿಗೆ ಬರೋದಿದ್ರೆ ವೀಸಾ ಅಪ್ಲೈ ಮಾಡ್ಬೇಕಾಗ್ತಿದೆ. ಪರ್ ಪರ್ಸನ್ 2500 ರೂಪಾಯಿ ಚಾರ್ಜ್ ಮಾಡ್ತಾರೆ. ವೀಸಾ ಅಪ್ಲೈ ಮಾಡೋಕೆ ಏಜೆನ್ಸಿಗೆ ಹೋದ್ರೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ. ನೀವು ಮನೇಲೆ ಕೂತೆ ವೀಸಾ ಅಪ್ಲೈ ಮಾಡಬಹುದು. evisa.gov.vn ಈ ವೆಬ್ಸೈಟ್ ಹೋಗಿ ಆರಾಮಾಗ ಪಾಸ್ಪೋರ್ಟ್ ಅಲ್ಲಿ ಏನೇನ್ ಡೀಟೇಲ್ ಇದ್ ನೋಡ ಅದಷ್ಟೇ ಫಿಲ್ ಅಪ್ ಮಾಡಿ ಸಾಕತ್ತೈತಿ. ಒಂದೇ ವಾರದಲ್ಲೇ ವೀಸಾ ಅಪ್ರೂವ್ ಆಗ್ತಿದೆ. 2ನೇ ಟಿಪ್ಸ್ ಸಿಮ್ ಕಾರ್ಡ್ ಬಗ್ಗೆ. ಏರ್ಪೋರ್ಟ್ ಅಲ್ಲಿ ಸಿಮ್ ತಗೊಳ್ಳೋದು ಬಹಳ ಕಾಸ್ಟ್ಲಿ ಬೀಳ್ತಿದೆ. ಏನಾದ್ರೂ ನಿಮ್ ಫೋನ್ ನಲ್ಲೇ ಈ ಸಿಮ್ ಸಪೋರ್ಟ್ ಇದ್ರೆ ಇಂಡಿಯಾದಿಂದನೇ ಈ ಸಿಮ್ ಸೆಟಪ್ ಮಾಡ್ಕೊಂಡೇ ಹೋಗಿ. ನಾ ರೆಕಮೆಂಡ್ ಮಾಡ್ತೀನಿ ಸೂಪರ್ ಲಿಂಕ್. ಈ ವೆಬ್ಸೈಟ್ ಹೋಗಿ ನಿಮ್ಗೆ ಎಷ್ಟು ದಿವಸದ ಡಾಟಾ ಬೇಕಂದ್ರೆ ಪೇ ಮಾಡ್ಕೊಳ್ಳಿ. ಮತ್ತೆ ವಿಯೆಟ್ನಾಮಿಗೆ ಲ್ಯಾಂಡ್ ಆಗ್ತಾ ಇದ್ದಂಗೆ ಈ ಸಿಮ್ ಆಕ್ಟಿವೇಟ್ ಆಗ್ತಿದೆ. 3ನೇ ಟಿಪ್ಸ್ ಇಮಿಗ್ರೇಷನ್ ಬಗ್ಗೆ. ಹೊನಾಯಿ ಅಥವಾ ಹೊಚಿಮಿನ್ ಸಿಟಿನಲ್ಲೇ ಇಮಿಗ್ರೇಷನ್ ಲೈನ್ ಅಂತೂ ಬಹಳ ಜನ ಇರ್ತಾರೆ. ಫಾಸ್ಟ್ ಟ್ರ್ಯಾಕ್ ಸರ್ವಿಸ್ ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಎಲ್ಲೂ ಲೈನ್ ನಿಲ್ಬೇಕಂಬುದಿಲ್ಲ. ಬ್ಯಾಗ್ ಇಮಿಗ್ರೇಷನ್ ಪ್ರೊಸೆಸ್ ಆಗ್ತಿದೆ. 4ನೇ ಟಿಪ್ಸ್ ಟ್ಯಾಕ್ಸಿ ಬಗ್ಗೆ. ಏರ್ಪೋರ್ಟ್ ಹೊರಗೆ ಟ್ಯಾಕ್ಸಿ ಹುಡುಕೋದ್ಕಿಂತ ಗ್ರಾಬ್ ಆಪ್ ಅಲ್ಲೇ ಟ್ಯಾಕ್ಸಿ ಬುಕ್ ಮಾಡ್ಕೊಬಹುದು. ಸರ್ವಿಸ್ ಬಹಳ ಫಾಸ್ಟ್ ಇದೆ. 5ನೇ ಟಿಪ್ಸ್ ಮನಿ ಎಕ್ಸ್ಚೇಂಜ್. ಏರ್ಪೋರ್ಟ್ ಒಳಗೆ ಮಾಡ್ಕೋಬೇಡಿ. ಎಕ್ಸ್ಚೇಂಜ್ ರೇಟ್ ಸಿಕ್ಕಾಪಟ್ಟೆ ಇರ್ತಿದೆ. ಸಿಟಿ ಒಳಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ದುಡ್ಡು ಉಳಿಸಬಹುದು. ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಸ್ಟ್ ವಿಯೆಟ್ನಾಂ ಟ್ರಿಪ್ಗೆ. ಈ ಬರ್ಗರ್ ಗೇಟ್ 700 ರೂಪಾಯಿ. ಇಂಗ್ಲಿಷ್ ಮಾತಾಡೋದ ಇಂಗ್ಲಿಷ್